झपकता है आसमां, उसने भी तुझसा देखा कहाँ, है रौनके वहाँ तू है जहाँ, मेरी बाहों में रहना यही है दुआ। तू अगर मेरी है फसाना तेरा, तू अगर मेरी तो जमाना तेरा, तू अगर मेरी मैं हूँ तेरा। मोहब्बत का तू इनकलाब है, मेरा जहां तेरी बाहों में ख्वाब ख्वाब है। गहरा हुआ गहरा हुआ रंग आशिक दी, गहरा हुआ। ಅದಕ್ಕೆ ನಾನು 1 ಲೀಟರ್ ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪಾನಿಪುರಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣನ್ನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಂಡ್ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕೊಂಡ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ, ಏನು ಕಡಿಮೆ ಇದೆ ಏನು ಜಾಸ್ತಿ ಇದೆ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಆಡ್ ಮಾಡ್ಕೋಬಹುದು. ಈಗ ನಾನು ಈ ತರ ಕಟ್ ಮಾಡಿಕೊಂಡಿದ್ದೀನಿ ನಿಂಬೆಹಣ್ಣು ಸ್ಲೈಸ್ನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬುಂದಿನ ಹಾಕೊಂಡ್ರೆ ಪಾನಿಪುರಿ ನೀರು ರೆಡಿ ಆಗಿದೆ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟಫಿಂಗ್ ಮಾಡ್ಕೊಳ್ಳೋಕೆ ನಾನು 1 ಕಪ್ಪಷ್ಟು ಕಡಲೆಕಾಳು ಅಂದರೆ ಚೆನ್ನಾದನ್ನ ನೆನೆಸಿ ಒಂದು 5 ಅವರ್ ನೆನೆಸಿ ಬೇಯಿಸ್ಕೊಂಡಿದ್ದೀನಿ. ಜೊತೆಗೆ ನಾನು ಇಲ್ಲಿ ಒಂದು 4 ಆಲೂಗಡ್ಡೆನೂ ಅದ್ರ ಜೊತೆಗೆ ಬೇಯಿಸಿ ತೆಗೆದುಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಹಾಕೊಳ್ಳೋಣ. ಎರಡನ್ನೂ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ನಾವು. ನೋಡಿ, ಈಗ ಎರಡನ್ನೂ ಕ್ರಶ್ ಮಾಡಿಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ರೆಡಿ ಮಾಡಿಕೊಂಡಿದ್ದಲ್ಲ ಪಾನಿಪುರಿ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ನಿಮ್ಮ ಖಾರಕ್ಕೆ ತಕ್ಕಂಗೆ ನಿಮ್ಮ ಟೇಸ್ಟ್ ತಕ್ಕಂಗೆ ಸೇರಿಸ್ಬೋದು. ಮತ್ತೆ ಇಲ್ಲಿ ನಾನು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ, ಅದನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಸ್ವೀಟ್ ಚಟ್ನಿನ ಆಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಪಾನಿಪುರಿ ನೀರನ್ನ ನಾವು ರೆಡಿ ಮಾಡಿಕೊಂಡಿದ್ದಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಉಪ್ಪು ಇದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಹಾಕೋಬೇಕಾಗುತ್ತೆ. ಈಗ ಸ್ಟಫಿಂಗ್ನ ಚೆನ್ನಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಸ್ಟಫಿಂಗ್ ರೆಡಿ ಆಗಿದೆ. ಪಾನಿಪುರಿ ನೀರು ರೆಡಿ ಆಗಿದೆ, ಪಾನಿ ರೆಡಿ ಆಗಿದೆ. ಈಗ ಪೂರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂರಿ ಹೇಗೆ ಮಾಡೋದಂತ ನನ್ನ ಚಾನಲ್ ಇದೆ, ಬೇಕಾದ್ರೆ ಒಂದ್ಸಲ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಈಗ ನೋಡಿ, ಒಂದು ಪೂರಿನ ಹೀಗೆ ತಗೊಂಡು ಮೆಚ್ಚಗೆ ಹೀಗೆ ಮೇಲಿರೋ ಭಾಗನ ಹೀಗೆ ಹೊಡ್ಕೊಂಡು ಇಲ್ಲಿ ಸ್ಟಫಿಂಗ್ ರೆಡಿ ಮಾಡಿಕೊಂಡಿರ್ತೀವಲ್ಲ ಅದನ್ನ ಇದರೊಳಗಡೆ ಇಟ್ಟು ಹೀಗೆ ನೀರನ್ನ ಹಾಕಿ ತಿನ್ನೋದಷ್ಟೇ ಸೂಪರ್ ಆಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ.